ರಾಜಧಾನಿ ಬೆಂಗಳೂರಲ್ಲಿ ಬಾಲಕನೊಬ್ಬ ನಿಗೂಢವಾಗಿ ಕಾಣೆಯಾಗಿದ್ದಾನೆ. ಶಾಲೆಯಿಂದ ಮನೆಗೆ ವಾಪಸ್ಸು ಬಂದು 10 ನಿಮಿಷದಲ್ಲಿ ಮನೆ ಬಿಟ್ಟು ತೆರಳಿದ್ದಾನೆ ಬಾಲಕ. ಶಾಲೆಯಿಂದ ಮನೆಗೆ ಬಂದಿದ್ದಾನೆ, ಬಂದು ಬಟ್ಟೆ ಬದಲಾಯಿಸಿ ಆನಂತರ ಮನೆಯಿಂದ ಎಸ್ಕೇಪ್ ಆಗಿದ್ದಾನೆ. ಬೆಂಗಳೂರಲ್ಲಿ 9 ವರ್ಷದ ಬಾಲಕ ಈ ರೀತಿ ನಾಪತ್ತೆಯಾಗಿರೋದು. ಮಿಲನ್ ಅನ್ನುವಂಥ ಬಾಲಕ ನಾಪತ್ತೆಯಾಗಿರೋದು. ನೇಪಾಳ ಮೂಲದ ದಂಪತಿಯ ಪುತ್ರ ಈತ. ಮಿಲನ್ ಖಡಕ ಅಂತ ಹೆಸರು. ಬಾಲಕ ಮನೆಗೆ ಬಂದು ತೆರಳಿರುವಂಥ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಕೇಸು ಕೂಡ ದಾಖಲಾಗಿದೆ. ಎರಡು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಅಂದರೆ ಬಾಲಕ ಶಾಲೆಯಿಂದ ಮನೆಗೆ ಬರ್ತಾ ಇರೋದು ಮತ್ತು 10 ನಿಮಿಷದ ನಂತರ ಬಟ್ಟೆ ಬದಲಾಯಿಸಿ, ಅಂದರೆ ಬ್ಯಾಗು, ಆ ಬಾಸ್ಕೆಟ್ಸು ಅದು ಇದೆಲ್ಲ ಮನೆಯಲ್ಲೇ ಇಟ್ಟು ಆತ ಎಸ್ಕೇಪ್ ಆಗ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಬರುವಾಗ ಯಾವ ರೀತಿ ಶಾಲೆಯಿಂದ ಮನೆಗೆ ಬರೋ ಸಂದರ್ಭದಲ್ಲಿ ಬಾಲಕ ಬರ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಆ ನಂತರ ಹೋಗೋ ಸಂದರ್ಭದಲ್ಲಿ ಧಾವಂತ ಇದೆ, ಬಾಲಕ ಓಡ್ತಾ ಇರೋದನ್ನು ಕೂಡ ನೀವು ನೋಡ್ಬೋದು. ಅವಸರವಾಗಿ ಎಲ್ಲೋ ಹೋಗಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾ ಇರೋದು, ಅಥವಾ ಯಾರೋ ನನ್ನನ್ನು ಕಾಯ್ತಾ ಇದ್ದಾರೆ ಅವ್ರ ಬಳಿಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾ ಇರೋದು, ಆ ರೀತಿಯ ದೃಶ್ಯ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಓಡಿ ಹೋಗ್ತಾ ಇರೋದು, ಅಂದರೆ ಅವಸರವಾಗಿ ಓಡಿ ಹೋಗ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀರಿ. ನೇಪಾಳ ಮೂಲದ ದಂಪತಿಯ ಪುತ್ರ 9 ವರ್ಷದ ಬಾಲಕ ಮಿಲನ್ ಅಂತ. ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಪೋಷಕರು ಜೊತೆಗೆ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. बच्चा 3 दिन से कहीं बाहर गए हैं, वो आया नहीं। हमेशा पुलिस डिपार्टमेंट में साथ में है, पुलिस वाले भी हमको मदद कर रहे हैं और डेडी लाइन वाले साथ में है, हमको मदद करने के लिए एकदम आए हैं। तो मेरा बच्चे के लिए कहीं मिल गया, ये हुआ तो मेरा बच्चा अच्छा रहता था, हम खुश होता था, हम दुखी है। ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ದೃಶ್ಯ ನೋಡ್ತಾ ಇದ್ದೀವಿ. ಆ ಬಾಲಕ ಹೊರಟು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡಿದರೆ ಆತನೇ ಇಚ್ಛಿಸಿ ಹೋಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಯಾರ್ದಾದ್ರೂ ಪ್ರಚೋದನೆಗೊಳಗಾಗಿ ಹೋಗಿರೋದಾ? ಈ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ? ತನಿಖೆ ಯಾವ ರೀತಿ ಸಾಗ್ತಾ ಇದೆ? ರಕ್ಷಿತ, ಬೆಂಗಳೂರಿನಲ್ಲಿ ಪದೇ ಮಕ್ಕಳ ನಾಪತ್ತೆ ಪ್ರಕರಣ ಹೆಚ್ಚಾಗಿ ವರದಿ ಆಗ್ತಾ ಇದೆ. ಈ ಹಿಂದೆ ವೈಟ್ ಫೀಲ್ಡ್ ವಿಭಾಗದಲ್ಲಿ ಓರ್ವ ಬಾಲಕ ನಾಪತ್ತೆ ಆಗಿರ್ತಾನೆ. ಆತನನ್ನ ಪತ್ತೆ ಹಚ್ಚುವಲ್ಲಿ ಬೆಂಗಳೂರು ಪೊಲೀಸರು ಕೂಡ ಯಶಸ್ವಿ ಆಗ್ತಾರೆ. ಅಂದ್ರೆ ಆತ ದೆಹಲಿಯಲ್ಲಿ ಪತ್ತೆ ಆಗ್ತಾನೆ. ಅದಾದ ಬಳಿಕ ಕಳೆದ 2-3 ದಿನಗಳ ಹಿಂದೆ ರಾಮಮೂರ್ತಿ ನಗರದಲ್ಲಿ ಸಿದ್ದರಾಮಪ್ಪ ಅನ್ನೋ ಒಂದಷ್ಟು ಬಾಲಕ ನಾಪತ್ತೆ ಆಗಿರ್ತಾನೆ. ಆ ಘಟನೆ ಮಾಸುವ ಮುನ್ನವೇ ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಬಾಲಕನೊಬ್ಬ ನಾಪತ್ತೆ ಆಗಿರುವಂಥದ್ದು. ಆತನ ಹೆಸರು ಮಿಲನ್ ಅಂತ ಹೇಳಿ. ಆತ ಖಾಸಗಿ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರ್ತಾನೆ. ಶಾಲೆ ಮುಗಿಸಿ ಮನೆಗೆ ಬಂದವನೇ ನೇರವಾಗಿ ಮನೆಯಿಂದ ಓಡ್ ಹೋಗ್ತಾನೆ. ಆ ಒಂದು ಓಡ್ ಹೋಗೋ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗಾಗಲೇ ಒಂದು ವಿಶೇಷ ಟೀಮ್ ಅನ್ನ ಕೂಡ ರಚನೆ ಮಾಡಿ ಆ ಬಾಲಕನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಆತ ವ್ಯಾಸಂಗ ಮಾಡ್ತಾ ಇದ್ದಂತಹ ಶಾಲೆಯಲ್ಲೂ ಕೂಡ ಪೊಲೀಸರು ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಶಾಲೆಯಲ್ಲಿ ಏನ್ ಹೇಳ್ತಾ ಇರುವಂತದ್ದು ಅಂತಂದ್ರೆ, ಉಳಿದ ವಿದ್ಯಾರ್ಥಿಗಳು ಆತ ಲಾಸ್ಟ್ ದಿನ ಏನು ಹೋಗಿದ್ದ ಸ್ಕೂಲಿಗೆ, ಆ ಟೈಮಲ್ಲಿ ತನ್ನ ಸ್ನೇಹಿತರ ಜೊತೆ ಮಾತನಾಡಿದ್ದಾನೆ. ಆಗ ಇವತ್ತು ನಾನು ಲಾಸ್ಟ್ ಇರೋದು, ನೆಕ್ಸ್ಟ್ ನಾನು ಶಾಲೆಗೆ ಬರೋದಿಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾನೆ. ನನ್ನ ಮನೆಯಲ್ಲಿ ತುಂಬಾನೇ ಕಷ್ಟ ಇದೆ, ಬಡತನ ಇದೆ, ಹಾಗಾಗಿ ನನ್ನ ತಂದೆ ತಾಯಿಗೆ ನಾನು ಸಹಾಯ ಮಾಡಬೇಕಾಗಿದೆ. ಯಾರೋ ಒಂದು ಕೆಲಸ ಮಾಡಿದ್ರೆ ನನಗೆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಕೆಲಸಕ್ಕಾಗಿ ಹೋಗ್ತೀನಿ ಅಂತ ಹೇಳಿ ಆತ ತನ್ನ ಸಹಪಾಠಿಗಳ ಜೊತೆ ಹೇಳಿದ್ದ ಅನ್ನೋ ಮಾಹಿತಿ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಕಂಪ್ಲೀಟ್ ಆತನ ಶಾಲೆಯಿಂದ ಹಿಡಿದು ಆತ ಮನೆಗೆ ಬರುವಂಥದ್ದು, ಜೊತೆಗೆ ಮನೆಯಿಂದ ಹೊರ ಹೋಗುವಂತಹ ಸಂಪೂರ್ಣ ದೃಶ್ಯಾವಳಿಗಳನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಆತ ಯಾವ ರೂಟಲ್ಲಿ ಎಲ್ಲಿಗೆ ಹೋಗಿರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆತನ ಸಹಪಾಠಿಗಳಲ್ಲಿ ಏನಾದರೂ ಆತ ಎಲ್ಲಿ ಹೋಗ್ತಾ
ಹೋಗ್ತೀನಿ ಅಂತ ಏನಾದರೂ ಹೇಳಿದ್ನ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಆತನ ಪೋಷಕರು ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ನನ್ನ ಮಗ ತುಂಬಾನೇ ಒಳ್ಳೆಯ ಬುದ್ಧಿಯನ್ನು ಹೊಂದಿದ್ದ, ಜೊತೆಗೆ ಆತ ಓದ್ತಾ ಇದ್ದಂತಹ ಶಾಲೆಯಲ್ಲೂ ಕೂಡ ಆತ ಓದೋದ್ರಲ್ಲಿ ಮುಂದೆ ಇದ್ದ. ನಮ್ಮ ಕಷ್ಟವನ್ನ ನೋಡಿ ಆತ ಕೂಡ ಸಾಕಷ್ಟು ಬಾರಿ ಕಣ್ಣೀರನ್ನ ಹಾಕ್ದ. ನಾನು ದೊಡ್ಡವನಾದ್ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದ. ಆದ್ರೆ ನಾವು ಅದ್ಯಾವುದಕ್ಕೂ ಕೂಡ ನೀನು ತಲೆ ಕೆಡಿಸ್ಕೊಳ್ಬೇಡ, ಚೆನ್ನಾಗಿ ಓದಿ ಮುಂದೆ ಒಂದೊಳ್ಳೆ ಕೆಲಸವನ್ನ ಪಡ್ಕೊಂಡು ನೀನು ನಮ್ಮನ್ನ ನೋಡ್ಕೋ ಅನ್ನೋ ಮಾತನ್ನ ಆ ಬಾಲಕನಿಗೆ ಹೇಳ್ತಾ ಇದ್ರಂತೆ ಪೋಷಕರು. ಆದ್ರೆ ಏಕಾಏಕಿ ಈ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಏನ್ ಕಾರಣ, ಜೊತೆಗೆ ಆತ ಎಲ್ಲಿ ಹೋಗಿರ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ರಕ್ಷತ್, ಧನ್ಯವಾದ ಅಂಕಿತ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.